ಪವಿತ್ರನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಈ ವೈಶಾಖ ಮಾಸ ಅಕ್ಷಯ ತದಿಗೆ ಬಸವೇಶ್ವರ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ಬೃಹಸ್ಪತಿ ಜಯಂತಿ, ಭಗೀರಥ ಜಯಂತಿ ಅಂದರೆ ಗಂಗೆಯ ಉತ್ಪತ್ತಿ, ಹಾಗೂ ಹನುಮತ್ ಜಯಂತಿ, ನೃಸಿಂಹ ಜಯಂತಿ ಇತ್ಯಾದಿ ಅನೇಕ ಜಯಂತಿಗಳಿಗೆ ಸಾಕ್ಷಿಯಾಗಿದೆ. ಆ ಒಂದು ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ನಮ್ಮ ದೇಹದ ಭಾಗದಲ್ಲಿ ಮೇಷರಾಶಿಯಿಂದ ಪಾದದವರೆಗೆ ಮೀನರಾಶಿ ಎಂಬುದಾಗಿ ಜ್ಯೋತಿಷ ಪರಿಗಣನೆ ಮಾಡುತ್ತೆ. ಹಾಗಾಗಿ ಮೇಷರಾಶಿ ಇಲ್ಲಿ ಪ್ರಾರಂಭವಾಗಿ ಮೀನರಾಶಿ ಇಲ್ಲಿಗೆ ಬಂದು ಒಂದು ಸಂಪೂರ್ಣ ದೇಹದ ಪರಿಕಲ್ಪನೆಯನ್ನು ಜ್ಯೋತಿಷ ಶಾಸ್ತ್ರ ಕೊಡುತ್ತೆ. ಹೇಗೆ ಭೂಮಿಯಿಂದ ಒಂದು ಸುತ್ತು 360 ಡಿಗ್ರಿ ಒಂದು ಸಂಪೂರ್ಣತೆಯನ್ನು ಹೊಂದತ್ತೋ, ನಮ್ಮ ತಲೆಯ ಭಾಗದಿಂದ ಪಾದದ ಭಾಗದ ಕೊನೆಯವರೆಗೆ ಸಂಪೂರ್ಣತೆಯನ್ನು ನಮ್ಮ ದೇಹ ಹೊಂದುತ್ತೆ. ಹಾಗೆ ನಮ್ಮ ಯೋಗಗಳು ಕೂಡ ಎಲ್ಲ ಉತ್ತಮವಾದ ಯೋಗಗಳಿಂದ ಕೆಳಗಡೆಯ ಕೊನೆಯ ತನಕದಿಂದ, ಯಾವುದು ದರಿದ್ರ ಯೋಗದವರೆಗೂ ಕೂಡ ಅತ್ಯುತ್ತಮ ಯೋಗದಿಂದ ಎಲ್ಲ ಯೋಗಗಳು ಕೂಡ ಈ ಒಂದು ಮನುಷ್ಯ ದೇಹದಂತೆ ಸಂಚರಿಸ್ತಾ, ರೋಗಗಳು ಕೂಡ ಹಾಗೆ ತಲೆಯ ಭಾಗದಿಂದ ಪಾದದವರೆಗೂ ಕೂಡ ರೋಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಋಷಿಮುನಿಗಳು ಅತ್ಯದ್ಭುತವಾದಂತಹ ಒಂದು ಭೌಗೋಳಿಕ ಪರಿಕಲ್ಪನೆಯ ಜೊತೆಗೆ ಭೌಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಈ ಒಂದು ಪಂಚಭೂತದ ಪಂಚಪ್ರಾಣವನ್ನು ಹೊಂದಿರುವಂಥ ನಾವು ಈ ಒಂದು ಭೌಗೋಳಿಕತೆಯಲ್ಲಿ ನಾವು ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ಈ ಪರಿಪೂರ್ಣತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಒಂದು ಅಂಗವಾಗಿ ಪ್ರಕೃತಿಯಲ್ಲಿ ನಾವು ಒಂದು ಬಿಂದುವಾಗಿ ಪ್ರಕೃತಿಯ ಸಂಪೂರ್ಣತೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ಪ್ರಕೃತಿಗೆ ತಕ್ಕಂತೆ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಈ ವೈಶಾಖ ಮಾಸದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಅಂದರೆ ಮೇಷರಾಶಿಯಿಂದ ಅತಿ ಹೆಚ್ಚಿನ ಗ್ರಹಗಳು ಕಂಡು ಬರ್ತವೆ. ಈ ಒಂದು ಊರ್ಧ್ವ ರಾಶಿಗಳಲ್ಲಿ ಅತಿ ಉತ್ತಮವಾದಂತಹ ಗ್ರಹಗಳ ಸಂಚಾರ ಅದೆಷ್ಟು ಜನರಿಗೆ ಅತ್ಯಂತ ದೊಡ್ಡ ಲಾಭ, ಜೀವನದಲ್ಲಿ ಅತಿ ದೊಡ್ಡ ಆಕಸ್ಮಿಕ ತಿರುವನ್ನು ತರಬಲ್ಲದು ಎಂಬುದಾಗಿ ಖಂಡಿತ ನೋಡೋಣ. ಅದಕ್ಕೂ ಮುನ್ನ ಒಂದು ಮಾತು, ಯಾರ್ಯಾರು ಇಂತಹ ಒಂದು ಮಹಾಯೋಗವನ್ನು ಬಳಸಿಕೊಂಡು ಯಶಸ್ಸನ್ನುಗೊಳಿಸ್ತಾರೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಅವರ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವಂಥ ಸಮಯ ಇದ್ದು, ಸಂಸ್ಕಾರಯುಕ್ತರಾಗಿದ್ದು, ದೇವತಾ ಆರಾಧನೆಯ ಫಲ ಸಿಗುವಂತಹ ಲಕ್ಷಣವನ್ನು ಅವರು ಹೊಂದಿದ್ರೆ, ಹಾಗೆ ತಾಯಿ ತಂದೆಗಳ ಆಶೀರ್ವಾದ ಬಲ, ಸಂಸ್ಕಾರ, ಕುಲದೇವತಾ ಆರಾಧನೆಯ ಫಲ ಮತ್ತು ಅವರ ನಿತ್ಯ ನಡೆನುಡಿಗಳು ಹಾಗೂ ಅವರ ಈ ಪ್ರಾದೇಶಿಕತೆ ಇತ್ಯಾದಿಗಳು ಅನೇಕ ವಿಧದ ಆ ಒಂದು ವಿಷಯಗಳನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಫಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಆಧರಿಸಿ ಮತ್ತು ನಿಮ್ಮ ಎಲ್ಲ ದೇವತಾರಾಧನೆ ಇತ್ಯಾದಿಗಳ ಮತ್ತು ಗುರುಗ್ರಹದ ಫಲ ಇತ್ಯಾದಿಗಳನ್ನು ಅವಲಂಬಿಸಿ ಅತಿ ದೊಡ್ಡ ಜೀವನದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮಹಾಯೋಗ, ಎಷ್ಟು ಅಧಃಪತನದಲ್ಲಿದ್ದವರಿಗೂ ಕೂಡ ಮಹಾಯೋಗವನ್ನು ಈ ಗ್ರಹಗಳು ನಿಮಗೆ ಸಹಕರಿಸ್ತಾ ಇದೆ. ತಂದು ಕೊಡೋದಕ್ಕಾಗಿ ಇಡೀ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಇಂತಹ ಉತ್ತಮ ಗ್ರಹಸ್ಥಿತಿಯ ಸಮಯ ಪ್ರತಿಯೊಬ್ಬರಿಗೂ ಅತ್ಯಂತ ಅನುಕೂಲವನ್ನು ಖಂಡಿತ ಉಂಟು ಮಾಡುತ್ತೆ. ಹಾಗೆ ನಾವು ಮುಂದೆ ಹೇಳುವಂತಹ ಆರಾಧನಾ ಕ್ರಮಗಳನ್ನು ಶ್ರದ್ಧಾ ಭಕ್ತಿಯುಕ್ತವಾಗಿ ನೀವು ಮಾಡಿದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯೋಗ ನಿಮ್ಮದಾಗತ್ತೆ. ಮುಖ್ಯವಾಗಿ ಈ ಗ್ರಹಚಾರ ಅಥವಾ ಸಂಕ್ರಮಣವನ್ನು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋದರೆ, ಶುಕ್ರ ಗ್ರಹವು 2 ಬಾರಿ, ಬುಧ ಗ್ರಹವು 2 ಬಾರಿ, ಅಂದರೆ 2 ರಾಶಿಯನ್ನು ಸಂಕ್ರಮಣವನ್ನು ವೈಶಾಖ ಮಾಸದಲ್ಲಿ, ಕುಜ ರವಿಗಳು 1 ರಾಶಿಯನ್ನು ಪ್ರವೇಶ ಮಾಡಿ 4 ಗ್ರಹದಿಂದ 6 ಸಂಕ್ರಮಣಗಳು ಉಂಟಾಗತ್ತೆ. ಅದನ್ನು ಮೊದಲನೇದಾಗಿ ಶುಕ್ರನು ಭಾನುವಾರ ದಿವಸ ದ್ವಿತೀಯದಂದು ವೃಷಭವನ್ನು ಪ್ರವೇಶ ಮಾಡ್ತಾನೆ 19/4/26. ಅದೇ ರೀತಿಯಾಗಿ ಗುರುವಾರ ದ್ವಾದಶಿಯಂದು ಮಿಥುನ ರಾಶಿಯನ್ನು 14/5/26 ಶುಕ್ರ ಪ್ರವೇಶ ಮಾಡ್ತಾನೆ. ನಮ್ಮ ವಿಡಿಯೋನ ಝೂಮ್ ಆಗಿ ನೋಡಿದರೆ ಇದು ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬುಧ ಗ್ರಹ ಗುರುವಾರ ಚತುರ್ದಶಿಯಂದು ಮೇಷರಾಶಿಯನ್ನು ಮೀನರಾಶಿಯಿಂದ 30/4/26 ಪ್ರವೇಶ ಮಾಡಿ, ಅಲ್ಲಿಂದ ಗುರುವಾರ 12ನೇ ದ್ವಾದಶಿಯಂದು ವೃಷಭ ರಾಶಿಯನ್ನು ಈ ಬುಧ ಗ್ರಹನು 14/5/26 ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಬುಧ ಗ್ರಹವು 3 ರಾಶಿಯಲ್ಲಿಯೂ ಗೋಚರವಾಗ್ತಾ ಇದ್ದು, ಶುಕ್ರನು ಕೂಡ 3 ರಾಶಿಯಲ್ಲೂ ಗೋಚರವಾಗ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಇದು ಅತ್ಯಂತ ಶುಕ್ರ ಮತ್ತು ಬುಧರ
ಒಂದು ಅತ್ಯದ್ಭುತವಾದ ಸಂಚಾರ. ಇನ್ನು ಕುಜಗ್ರಹ ಸೋಮವಾರ ನವಮಿಯಂದು ಈ ಒಂದು ಮೀನರಾಶಿಯಿಂದ ಮೇಷರಾಶಿಯನ್ನು ಸ್ವರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು ರವಿ ಶುಕ್ರವಾರ 14ನೇ ಅಂದರೆ ಚತುರ್ದಶಿಯ ದಿವಸವೇ ವೃಷಭ ರಾಶಿಯನ್ನು ಸೇರ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ವೃಷಭ ರಾಶಿಯತ್ತ ವೃಷಭ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ಇಂತಹ ಅದ್ಭುತ ಗ್ರಹ ಸ್ಥಿತಿಯ ನಡುವೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗುತ್ತೆ. ವಿಶಾಖ ನಕ್ಷತ್ರವು ರಾತ್ರಿ 3 ಗಂಟೆಯ ನಂತರ ಬರೋದರಿಂದ ವೈಶಾಖ ಮಾಸ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಹಾಗೆಯೇ ಅಮಾವಾಸ್ಯೆ 16/5ರಂದು ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಈ ಅಮಾವಾಸ್ಯೆ ಉಂಟಾಗಿದೆ. ಹಾಗಾಗಿ ಈ ಪೌರ್ಣಿಮೆಯು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಹೋದರೆ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ವಿಷಯವನ್ನು ನಿಮಗೆ ನೀಡುತ್ತವೆ. ಅಂಥದ್ರಲ್ಲಿ ಯಾವ ರೀತಿಯಾದ ಈ ಒಂದು ಗೃಹ ಸ್ಥಿತಿಯಲ್ಲಿ ನಾವು ನಮ್ಮ ರಾಶಿಯವರು ಏನೇನೆಲ್ಲ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿದಾಗ ಅತ್ಯದ್ಭುತವಾದ ಫಲವನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಬನ್ನಿ. ಮಿತ್ರರೇ, ರಾಶಿ ಭವಿಷ್ಯಕ್ಕೂ ಮುನ್ನ ಒಂದು ವಿಶೇಷ ಮಾಹಿತಿ. ಅನೇಕ ಭಕ್ತಾದಿಗಳ ಒಂದು ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ನಾಗಶಕ್ತಿ ವಿನಾಯಕ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಮಸ್ತವೂ ನಿರ್ವಿಘ್ನವಾಗಿ ನಡೆದು ನಾಗಶಕ್ತಿ ವಿನಾಯಕನ ಒಂದು ಪ್ರತಿಷ್ಠಾಪನೆಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಂದು ಸಂತೃಪ್ತಿಗಾಗಿ ಪ್ರತಿ ಪೌರ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪದೊಂದಿಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಇನ್ನು ಮೇ 1 ಪೂರ್ಣಿಮೆಯಿಂದ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಯಾವ ರಾಶಿಯವರಿಗೆಲ್ಲ ನಾವು ಹೇಳಿದ್ವಿ ಈ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ವಿಶೇಷ ಧ್ಯಾನಾಸಕ್ತರಾಗಿ ಈ ಒಂದು ಪೌರ್ಣಿಮೆಯಂದು ವಿಶೇಷ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅಂತ ಹೇಳಿ, ಅದೇ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಮನೆಗಳಲ್ಲಿ ಶಾಂತಿ ಲಭಿಸಲಿ ಎನ್ನುವ ಮಹಾಸಂಕಲ್ಪದೊಂದಿಗೆ ಇಲ್ಲಿಯ ಎಲ್ಲ ಯಾರ್ಯಾರು ಭಕ್ತಾದಿಗಳು ಇಚ್ಛೆ ಪಡ್ತಾರೆ ಅವರ ಎಲ್ಲರಿಗೂ ಕೂಡ ಈ ಒಂದು ಶುಭ ಮನೋಕಾಮನೆಗಳ ಸಿದ್ಧಿಗಾಗಿ ಪೌರ್ಣಿಮೆಯಂದು ಮತ್ತು ಸಮಸ್ತ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷ ಮತ್ತು ಸಮಸ್ತ ವಿಧವಾದಂತಹ ಕೃತ್ರಿಮಾದಿ ದೋಷಗಳ ನಿವಾರಣೆ, ಶತ್ರು ನಿವಾರಣೆ ಇತ್ಯಾದಿಗಳ ಒಂದು ಮಹಾಸಂಕಲ್ಪದೊಂದಿಗೆ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನ ನಡೆಯುತ್ತೆ. ಅದಕ್ಕಾಗಿ ಯಾರಿಗೆ ಇಚ್ಛೆ ಇದೆಯೋ ಅವರು ನಿಮ್ಮ ಹೆಸರು ಅಥವಾ ಗೋತ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕಳುಹಿಸುವ ಮೂಲಕ ನಿಮಗೆ ಅನಿಸಿದಷ್ಟು ಹಣವನ್ನು ಕಳುಹಿಸಿ ಈ ಒಂದು ಹುಣ್ಣಿಮೆಯಗೋ ಅಥವಾ ಅಮಾವಾಸ್ಯೆಗೋ ಮತ್ತು ನಿಮ್ಮ ಮನೋಕಾಮನೆಗಳು ಯಾವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ವಾಟ್ಸಪ್ ಮಾಡುವ ಮೂಲಕ, ಫೋನ್ಪೇ ಮೂಲಕ ನೀವು ಕಳಿಸಿದಾಗ ನಿಮಗೊಂದು ರಿಜಿಸ್ಟರ್ ನಂಬರ್ ಮತ್ತು ರಿಸಿಪ್ಟನ್ನು ನಾವು ಕಳಿಸ್ತೇವೆ. ಆ ಮೂಲಕವಾಗಿ ನಿಮ್ಮದು ಪರ್ಮನೆಂಟ್ ಇಲ್ಲೊಂದು ಭಕ್ತರ ಯಾದಿಯಲ್ಲಿ ನೀವು ಸೇರ್ತೀರ. ಅದೇ ರೀತಿಯಾಗಿ ಇಲ್ಲಿಯೇ ನಡೆಯುವಂತಹ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಯಾವುದೇ ಶಾಂತಿಯ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗದೇ ಇರೋದರಿಂದ ಈ ಶಾಂತಿಯನ್ನು ಇಲ್ಲೇ ಬಂದು ನೋಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿಮ್ಮ ಹೆಸರಿನಲ್ಲಿ ನೀವು ಬರದೇ ಇರಲಿ, ಇಲ್ಲಿ ಸಾಮೂಹಿಕ ಸಂಕಲ್ಪದೊಂದಿಗೆ ಈ ಒಂದು ಶಾಂತಿ ನಡೆಯುತ್ತೆ. ಹಾಗಾಗಿ ಆಸಕ್ತರು ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದು. ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ನೀವು ಜನಿಸುವಾಗ ಚಂದ್ರನು ತುಲಾರಾಶಿಯಲ್ಲಿ ಸಂಚರಿಸ್ತಾ ಇದ್ದಾಗ ನಿಮ್ಮ ಜನನವಾಗಿದ್ದರಿಂದಲೇ ಅದು ನಿಮ್ಮದು ತುಲಾರಾಶಿ ಆಗಿರುತ್ತೆ. ಚಂದ್ರ ಮನಃಕಾರಕನಾಗಿ ಈ ಬಾರಿಯ ಪೌರ್ಣಿಮೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಆಗುತ್ತಿರುವುದು ವಿಶಾಖ ಮಾಸದ ಒಂದು ಅತ್ಯಂತ ವೈಶಿಷ್ಟ್ಯತೆ ಮತ್ತು ವರ್ಷಕ್ಕೊಮ್ಮೆ ಬರುವಂತಹ ಈ ಒಂದು ಸುಯೋಗ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ಪೌರ್ಣಿಮೆ ಅತ್ಯಂತ ದೊಡ್ಡ ಸಹಕಾರವನ್ನು, ಅಧ್ಯಾತ್ಮ ಬಲವನ್ನು ಕೂಡ ನೀಡತಕ್ಕಂಥ ಮಹಾಯೋಗವನ್ನು ತೆರೆದಿಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ. ಸಾಮಾನ್ಯವಾಗಿ ಮನಸ್ಸು ಮತ್ತು ಬುದ್ಧಿ ಇದರ ಮನಸ್ಸಿನ ಯೋಚನೆಗಳ ಮೂಲಕ ತೆಗೆದುಕೊಳ್ಳುವ ನಿರ್ಧಾರಗಳು ವಿವೇಕಕ್ಕೆ ಬಿಟ್ಟಿರುವಂಥದ್ದು ನಿರ್ಧಾರ. ಅದೇ ಬುಧ ಗ್ರಹಕ್ಕೆ ಸಂಬಂಧಪಡುವಂಥ ವಿಚಾರ. ಹಾಗಾಗಿ ನಿಮಗೆ ಭಾಗ್ಯಾಧಿಪತಿಯಾದ ಬುಧ ಮತ್ತು ರಾಶಿಯ ಅಧಿಪತಿಯಾದಂತಹ ಶುಕ್ರನ ಬುಧನ ಮನೆಯಲ್ಲೂ ಕೂಡ ವಿರಾಜಮಾನನಾಗಿ ಈ ರಾಶಿಯ ಅಧಿಪತಿ ಶುಕ್ರನು ಬುಧನ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಪೌರ್ಣಿಮೆ ಎನ್ನುವುದು ಈ ಒಂದು ತುಲಾ ರಾಶಿಯಲ್ಲಿಯೂ ಅಮಾವಾಸ್ಯೆಯು ಬುಧನ ಜೊತೆಗೆ ಉಂಟಾಗ್ತಾ ಇರುವಂಥದ್ದು. ಇದು ಅತ್ಯುತ್ತಮವಾದ ಯೋಗವಾಗಿ ನಿಮ್ಮ ಈ ಊರ್ಧ್ವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಗ್ರಹಗತಿಗಳ ಅತ್ಯುತ್ತಮವಾದ ಫಲವನ್ನು ಪಡೆಯೋದಕ್ಕೆ ನಿಮಗೆ ಒಂದು ಸುಯೋಗ ಬಂದಿದೆ. ವಾರ್ಷಿಕವಾಗಿ ಒಂದು ಹುಣ್ಣಿಮೆ ಇತ್ಯಾದಿಗಳು ಇಲ್ಲಿ ಆಗುವುದಿದ್ದರೂ ಕೂಡ
ಇಲ್ಲಿ 12 ಮನೆಯಲ್ಲಿ ಬರ್ತಾ 12 ಹುಣ್ಣಿಮೆಗಳು ಬರುತ್ತೆ. ಅದೇ ರೀತಿಯಾಗಿ ರಾಶಿಯಲ್ಲಿ ಪೌರ್ಣಿಮೆ ಈಗ ನಿಮಗೆ ಇಲ್ಲಿ ಉಂಟಾಗಿರುವುದು. ಜೊತೆಗೆ ಎಲ್ಲ ಈ ಒಂದು ಪೌರ್ಣಿಮೆಯಲ್ಲಿ ಉಂಟಾದ ಸಂದರ್ಭದಲ್ಲಿ ಆ ರಾಶಿಪತಿಯು ಊರ್ಧ್ವಗಾಮಿಯಾಗಿ ಇಲ್ಲಿ ತನ್ನ ಸ್ವರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಸಪ್ತಮ ಮತ್ತು ಭಾಗ್ಯವನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಪೌರ್ಣಿಮೆಯ ಒಂದು ವಿಶಿಷ್ಟವಾದ ಧ್ಯಾನ ಮತ್ತು ಸಂಕಲ್ಪದಿಂದ ಮಾಡಿದ ನಾಗಶಕ್ತಿ ವಿನಾಯಕನ ಆರಾಧನೆ ಫಲ ಇತ್ಯಾದಿಗಳು, ಹಾಗೆಯೇ ಅಮಾವಾಸ್ಯೆ ದಿನ ಮಾಡುವಂತಹ ನಿಮ್ಮ ಸಂಕಲ್ಪದ ನಾಗಶಕ್ತಿ ವಿನಾಯಕನ ಆರಾಧನೆ ಈ ಸಮಸ್ತ ಗ್ರಹಗತಿಗಳ ಉತ್ತಮ ಯೋಗವನ್ನು ಪಡೆಯಲಿಕ್ಕೆ ಸಹಕಾರವಾಗುತ್ತೆ. ಮಿತ್ರರೇ, ಚಂದ್ರನ ವಿರುದ್ಧವಾಗಿ ಕೇತುವನ್ನು ನವಗ್ರಹದಲ್ಲಿ ಸ್ಥಾಪನೆ ಮಾಡ್ತಾರೆ, ಬುಧನ ವಿರುದ್ಧವಾಗಿ ರಾಹುವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿ ಎರಡೂ ಕೂಡ ಮಾಯೆಯ ಬಲೆಗೆ ಸಿಲುಕಿಬಿಟ್ರೆ ನಿಜವಾದ ನಮ್ಮ ಯೋಗವೇ ಯಾವುದು ಮತ್ತು ಅದರಿಂದ ಆ ಯೋಗವನ್ನು ಸೃಷ್ಟಿಸಿಕೊಳ್ಳುವುದು ಹೇಗೆ ಮತ್ತು ಆ ಯೋಗವನ್ನು ಪಡೆಯುವುದು ಹೇಗೆ ಎಂಬುದೇ ಆಚ್ಛಾದಿತವಾಗಿ ನಮಗೆ ನಮ್ಮ ನಿಜವಾದ ಯೋಗವನ್ನು ಪಡೆಯಲಿಕ್ಕೆ ನಾವು ಹಿನ್ನೆಲೆಯಲ್ಲಿರ್ತೇವೆ. ನಮಗೆ ಅತ್ಯಂತ ಸಾಮರ್ಥ್ಯವಿರುತ್ತೆ, ಆದರೆ ಯೋಗಗಳು ಲಭ್ಯವಾಗುವುದಿಲ್ಲ. ಯೋಚನೆಗಳು ನಿಖರವಾಗಿ ಮಾಡ್ತಾ ಇದ್ದರೂ ಕೂಡ ನಿರ್ಣಯಗಳು ಹೊರಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಯೋಚನೆಯಿಂದ ನಿರ್ಣಯಗಳವರೆಗಿನ ಮಧ್ಯದ ಒಂದು ಪರಿಧಿಯಲ್ಲಿ ವಿಘ್ನಗಳ ಸುರಿಮಳೆ ಬರ್ತಾ ಇರುತ್ತೆ. ಅದರಿಂದಾಗಿ ಅದಕ್ಕಾಗಿ ಆ ಒಂದು ಚಂದ್ರನು ಮತ್ತು ಬುಧನನ್ನು ಆಗ್ನೇಯ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಯೋಚನೆ ಬಂದ ಮೇಲೆ ಒಂದು ಪ್ರದಕ್ಷಿಣಾಕಾರವಾಗಿ ಬಂದ ಮೇಲೆ ಬುಧಗ್ರಹ ಸಿಗ್ತಕ್ಕಂಥದ್ದು. ಆ ಕೊನೆಯದಾಗಿ ನಿರ್ಣಯ ಅನ್ನುವಂಥದ್ದು ಹೊರಬರುವ ಮುನ್ನ ಈ ಒಂದು ರಾಹುಕೇತು ಪೂಜಾದಿ ಗ್ರಹಗಳ ಪ್ರಭಾವಗಳು ನಮ್ಮ ಜೀವನದಲ್ಲಿ ಇರ್ತವೆ. ಈ ಒಂದು ಕೇತು ಮತ್ತು ರಾಹುವಿನ ಆಚ್ಛಾದನೆಯನ್ನು ನಿವಾರಣೆ ಮಾಡಿಕೊಂಡಾಗ ಮಾತ್ರ ಅತ್ಯುತ್ತಮವಾದ ಫಲವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಅದಕ್ಕಾಗಿ ಏನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದ್ರೆ, ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಕೇತು ಯಾವ ನಕ್ಷತ್ರದಲ್ಲಿದೆ, ರಾಹು ಯಾವ ನಕ್ಷತ್ರದಲ್ಲಿದೆ ಮತ್ತು ನಿಮ್ಮ ನಕ್ಷತ್ರದ ದಿನ ಮತ್ತು ಯಾವ ನಕ್ಷತ್ರದಂದು ಹುಣ್ಣಿಮೆ ಆಗುತ್ತೆ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಮತ್ತು ಭರಣೆ ಮತ್ತು ಕೃತಿಕಾ ನಕ್ಷತ್ರದಿಂದ ಅಮಾವಾಸ್ಯೆ. ಇಲ್ಲಿ ಲೌಕಿಕ ಮನೋಕಾಮನೆಗಳಿಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮತ್ತು ಇಲ್ಲಿ ಅನೇಕವಾದ ದೃಷ್ಟಿದೋಷ ಬಾಧ ಇತ್ಯಾದಿಗಳ ದೋಷ ನಿವಾರಣೆಗಾಗಿ ಅಮಾವಾಸ್ಯೆ ದಿವಸ ಆ ಪೂರ್ವ ಜನ್ಮದ ಪಾಪವನ್ನು ಕಳೆದುಕೊಂಡು ಈ ಜನ್ಮದ ಪಾಪಾದಿ ದೋಷಗಳು ದೃಷ್ಟಿದೋಷಾದಿಗಳು ಯಾವುದೆಲ್ಲ ಅನಾರೋಗ್ಯ ಇತ್ಯಾದಿಗಳೆಲ್ಲ ಆಗುತ್ತೆ ಅದನ್ನು ಸಂಪೂರ್ಣವಾಗಿ ಮನಸ್ಸನ್ನು ಕುಗ್ಗಿಸುವ ಕ್ರಿಯೆಗಳು ಯಾವ್ಯಾವ ವಿಚಾರಗಳಲ್ಲಿ ಉಂಟಾಗ್ತಾ ಇದೆ ಅದೆಲ್ಲವನ್ನು ಕೂಡ ಸಂಕಲ್ಪ ಮಾಡಿ ಅದನ್ನು ನಿವಾರಣೆಗೆ ವಿಶ್ವಶಾಂತಿಗೂ ಕೂಡ ಸಂಕಲ್ಪ ಮಾಡಿ ಅದರ ನಿವಾರಣೆಗಾಗಿ ಅಮಾವಾಸ್ಯೆ ದಿವಸ ಸಂಕಲ್ಪ ಮತ್ತು ಮುಂದೆ ಏನೇನೆಲ್ಲ ಪಡೆಯುವುದಿದೆ ಅದರ ಬಗ್ಗೆ ಈ ಪೌರ್ಣಿಮೆಯನ್ನು ಸಂಕಲ್ಪ ಮಾಡಿ ಆ ಒಂದು ನಾಗಶಕ್ತಿ ವಿನಾಯಕನನ್ನು ಆ ಸಂಜೆಯ ಹೊತ್ತು ಉಳಿದ ದಿನ ಬೆಳಗ್ಗೆ ಇತ್ಯಾದಿಗಳಲ್ಲಿ ನಿರಂತರ ಮಾನಸ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಕೋಟಿ ಕೊಟ್ಟು ಯಜ್ಞ ಮಾಡಿದರೂ ಸಿಗದಂತಹ ಮಹಾಫಲ ಈ ಮಾನಸ ಪೂಜೆಯಿಂದ ಮನಸ್ಸಿಗೆ ಸಂಬಂಧಪಟ್ಟಂತಹ ಮಾನಸ ಪೂಜೆ ಅತ್ಯುತ್ತಮವಾದ ಪೂರ್ವಜನ್ಮದ ಪುಣ್ಯದ ಯೋಚನೆಗಳನ್ನು ಉಂಟಾಕತ್ತೆ ಮತ್ತು ಆ ಯೋಚನೆಗೆ ಪ್ರತಿಬಂಧಕವಾದ ದೋಷವನ್ನು ನಿವಾರಣೆ ಮಾಡಿ ಅತ್ಯದ್ಭುತವಾದ ವಿಚಾರಧಾರೆಯನ್ನು ನಿಮಗೆ ತಂದುಕೊಡುತ್ತೆ. ಆ ಮೂಲಕವಾಗಿ ನಿಮ್ಮ ನಿಜವಾದ ಯೋಗವನ್ನು ಪಡೆಯೋದಕ್ಕೆ ಮನಸ್ಸು ಉತ್ತಮ ಚಿಂತನೆಗೆ ಒಳಗಾಗುತ್ತೆ. ಅದೇ ರೀತಿಯಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಅದರಲ್ಲಿ ಯಾವ ನಿರ್ಣಯವನ್ನು ಸರಿಯಾಗಿ ತೆಗೆದುಕೊಂಡಾಗ ನಿಮ್ಮ ಈ ಒಂದು ಸುಸ್ಥಿತಿಯ ಗ್ರಹಗಳ ಸಂಪೂರ್ಣ ಫಲ ಸಿಗಬೇಕು ಆ ಫಲ ಸಿಗುವುದಕ್ಕೆ ಅವಕಾಶವನ್ನು ಆ ನಿರ್ಣಯಾತ್ಮಕ ಶಕ್ತಿಯನ್ನು ಬುಧನಿಂದ ನಿಮಗೆ ಉಂಟಾಗಲಿಕ್ಕೆ ರಾಹುವಿನ ದೋಷ ನಿವಾರಣೆಯಾಗಿ ಲಭ್ಯವಾಗುತ್ತೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಆರಾಧನೆ ಫಲ ನಿಮಗೆ ಖಂಡಿತವಾಗಿ ಸಿಗಲಿ ಅಂತ ಹೇಳ್ತಾ ಈ ಒಂದು ಇಷ್ಟು ದಿನದಲ್ಲಿ ನಾವು ಹೇಳಿದಂತಹ ನಕ್ಷತ್ರಗಳಲ್ಲಿ ಅತಿ ಮುಖ್ಯವಾಗಿ ವಿಶೇಷ ಅನುಷ್ಠಾನ ಮಾಡುವುದರ ಮೂಲಕವಾಗಿ ನಿಮ್ಮ ಅನೇಕ ಕೋಟಿ ಯಜ್ಞದ ಫಲವನ್ನು ಪಡೆಯಬಹುದು. ನಮ್ಮ ಒಂದು ಯೋಗವನ್ನು ನಾವೇ ತೆರೆದಿಟ್ಟುಕೊಳ್ಳುವ ಹಾಗೆ ಮಾಡಿಕೊಳ್ಬೇಕೇ ಹೊರತು ಯಾವುದರೋ ಒಂದು ಮೇಲೆ ನಂಬಿಕೆಯ ಮೇಲೆ ಹೋದಾಗ ಅದು ಆಗಿಲ್ಲ, ಇದಾಗಿಲ್ಲ, ಆ ದೇವರಿಗೆ ಹರಕೆ ಹೊತ್ಕೊಂಡೇ ಆಗಿಲ್ಲ, ಈ ದೇವರಿಗೆ ಹರಕೆ ಹೊತ್ಕೊಂಡೇ ಆಗಿಲ್ಲ, ನನಗೆ ಇದಾದರೆ ಬಂದು ಮಾಡಿಕೊಡ್ತೀನಿ ಅಂದರೆ ಆಗೋ ಗ್ಯಾರಂಟಿ ಇಲ್ಲ. ಈ ರೀತಿಯ ಹರಕೆ ದೋಷಗಳನ್ನು ಮಾಡ್ಕೋಬೇಡಿ. ಆಮೇಲೆ ಆಗಿಲ್ಲ ಅದಕ್ಕಾಗಿ ತೀರಿಸಿಲ್ಲ. ಈ ರೀತಿಯಾಗಿ ನಮ್ಮ ಯೋಗವನ್ನು ನಾವೇ ತಿಳಿಯದೆ ಕಂಡ ದೇವರಲ್ಲಿ ಹರಕೆ ಹೊತ್ತುಕೊಳ್ಳುವುದಕ್ಕಿಂತ ನಾವೇ ನಮ್ಮನ್ನು ಅರ್ಥೈಸಿಕೊಂಡು ಹೆಜ್ಜೆ ಇಡುವುದು, ನಮ್ಮ ಯೋಗವನ್ನು ನಾವು ಅರ್ಥಕೊಳ್ಳುವಂತಹ ಪ್ರಯತ್ನ ಮಾಡೋದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಮಾಡಬಲ್ಲದು. ಶುದ್ಧ ನಿರ್ಮಲ ಭಕ್ತಿಯಿಂದ ನೀವು ಮಾಡಿದಾಗ ನಿಮಗೆ ನಿಮ್ಮ ಸ್ವಂತಿಕೆಯ ಸ್ವಭಾವದ ಮತ್ತು ಸಾಮರ್ಥ್ಯದ ಅರಿವು ಉಂಟಾಗುತ್ತೆ. ಅದು ನಿಮಗೆ ಉಂಟಾಗಿ ನಿಮ್ಮ ಜೀವನ ಪಾವನವಾಗಲಿ. ಮಿತ್ರರೇ, ತುಲಾ ರಾಶಿಯ
ಅಧಿಪತಿಯಾದ ಶುಕ್ರನು ಸಪ್ತಮಕ್ಕೆ ಬರುವಂಥದ್ದು ಮತ್ತು ಅಷ್ಟಮಕ್ಕೆ ಬರುವಂಥದ್ದು. ಸಪ್ತಮದಲ್ಲಿ ಬಂದಾಗ ನಿಮಗೆ ರಾಶಿಧಿಪತಿಯು ಅಷ್ಟಮಾಧಿಪತಿಯು ಸಪ್ತಮದಲ್ಲಿ ಬಂದಾಗ ಅತ್ಯುತ್ತಮವಾದ ಫಲವೇ ಲಭ್ಯವಾಗುತ್ತೆ. ದೈಹಿಕ ಆರೋಗ್ಯ ಇತ್ಯಾದಿಗಳು ಕಂಡುಬರುತ್ತೆ. ಆದರೂ ಅನಾರೋಗ್ಯ ಆದರೆ ವೈದ್ಯರ ಸಂಪರ್ಕ ಅನಿವಾರ್ಯತೆ ಇರುತ್ತೆ. ಅಷ್ಟಮಕ್ಕೂ ಕೂಡ ಪ್ರವೇಶ ಮಾಡುವುದರಿಂದ ಕೆಲವು ಕಂಟಕಾದಿಗಳು, ಜಲಕಂಟಕಾದಿಗಳು ಅಥವಾ ನೀರಿನಿಂದ ಬರುವಂತಹ ದೋಷಗಳು ಇತ್ಯಾದಿಗಳು ಬಂದರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕ ಮಾಡಿ ಆದಷ್ಟು ಹೆಚ್ಚಿಗೆ ಗಮನವನ್ನು ಕೊಡಿ. ಆ ನೀರು ಕುಡಿಯುವಂಥ ನೀರಿನ ಮೇಲೂ ಮುಂಚಿತವಾಗಿ ಗಮನ ಕೊಡಿ. ಇನ್ನು ಈ ಒಂದು ರಾಶಿಯಲ್ಲಿ ವಿರಾಜಮಾನನಾಗಿ ಈ ಪೌರ್ಣಿಮೆಯು ದಶಮಾಧಿಪತಿಯಾಗಿ ಬಂದಿದ್ದರಿಂದ ಪೌರ್ಣಿಮೆಯನ್ನು ನೀವು ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು, ನಿಮ್ಮ ಕುಲದೇವತಾ ಆರಾಧನೆಯನ್ನು ಯಥಾಕ್ರಮವಾಗಿ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಮತ್ತು ದುರ್ಗಿ ಆರಾಧನೆ, ನೀವು ಉದ್ಯೋಗದಲ್ಲಿ ಏನಾದರೂ ತೊಂದರೆ ಆದರೆ ಚಂಡಿ ಪಾರಾಯಣವನ್ನು ಮಾಡಿಸೋದು ಒಳ್ಳೆಯದು. ನಿಮಗೆ ಸಾಧ್ಯವಾಗಿಲ್ಲ ಅನ್ನುವ ಪಕ್ಷದಲ್ಲಿ ನೀವೇ ಸಂಕಲ್ಪ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ಚಂಡಿ ಪಾರಾಯಣ ಲಭ್ಯ ಆಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಕುಳಿತು ತಾಯಿ, ತಂದೆ, ಗುರು ಪ್ರಾರ್ಥನೆಯನ್ನು ಮಾಡಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿ ನಂತರದಲ್ಲಿ ಜಪ ಇತ್ಯಾದಿಗಳನ್ನು ಮಾಡಿಕೊಂಡು 2 ಗಂಟೆಗಳ ಕಾಲ ಅವಕಾಶವನ್ನು ಕಲ್ಪಿಸಿಕೊಂಡು ನಿಮ್ಮ ಉದ್ಯೋಗಕ್ಕಾಗಿ, ಉದ್ಯೋಗದ ಉನ್ನತಿ, ಉದ್ಯೋಗದಲ್ಲಿ ಆಗುವ ಕಿರಿಕಿರಿ ಇತ್ಯಾದಿಗಳೆಲ್ಲವಕ್ಕೂ ಕೂಡ ಮಾನಸಿಕ ಸಂಕಲ್ಪ ಮಾಡಿ ಕೇವಲ ಅದನ್ನು ಪ್ಲೇ ಮಾಡಿ ಕಣ್ಣು ಮುಚ್ಚಿ ಕೇಳ್ತಾ ಆ ದುರ್ಗಿಯ ಆರಾಧನೆಯ ಫಲವನ್ನು ಪಡೆಯಬಹುದು. ಅದನ್ನು ಸಂಪೂರ್ಣವಾಗಿ 2 ಗಂಟೆಗಳ ಕಾಲ ಯಾರಲ್ಲೂ ಮಾತನಾಡದೆ ಅತ್ಯಂತ ಶುದ್ಧ ಮನಸ್ಸಿಂದ ಶ್ಲೋಕವನ್ನು ಧ್ಯಾನಿಸ್ತಾ ಅದರ ಶ್ರವಣವನ್ನು ಮಾಡ್ತಾ ಹೋಗೋದ್ರಿಂದಲೂ ಕೂಡ ಅಷ್ಟೇ ಫಲ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ಈ ರಾಶಿಯ ಅಧಿಪತಿಯೇ ಶುಕ್ರನಾಗಿರುವುದರಿಂದ ನಿಮಗೆ ಅತಿ ಬೇಗ ದೇವಿಯ ಆರಾಧನೆ ಫಲಗಳು ಕೂಡ ಲಭ್ಯವಾಗುತ್ತವೆ. ಆದರೆ ಅದಕ್ಕೆ ಪೂರಕವಾದ ಮನಸ್ಥಿತಿ ನಿಮಗೆ ಬೇಕು. ಹಾಗಾಗಿ ಆ ಮನಸ್ಥಿತಿಯ ಆ ಒಂದು ಸ್ವೀಕರಿಸುವುದಕ್ಕಾಗಿ, ಪುಣ್ಯ ಫಲದ ಸ್ವೀಕಾರಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ದಯವಿಟ್ಟು ಮಾಡಿ. ಹಾಗೆ ದ್ವಿತೀಯಾಧಿಪತಿಯಾದ ಕುಜ ಸಪ್ತಮಕ್ಕೆ ಬರುವಂಥದ್ದು ಅನೇಕ ಹಣಕಾಸಿನಲ್ಲಿ ಅಭಿವೃದ್ಧಿ, ಕುಜ ಶುಕ್ರ ಯುತಿ ಎನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿ, ಕೌಟುಂಬಿಕ ಸಹಕಾರ ಇತ್ಯಾದಿಗಳನ್ನೆಲ್ಲರೂ ಕೊಟ್ಟರೂ ಕೂಡ ಪತಿ ಪತ್ನಿಯರಲ್ಲಿ ಮತ್ತು ಪ್ರೇಮಿಗಳಲ್ಲಿ ವಿರಸ ಉಂಟಾಗುವ ಲಕ್ಷಣಗಳು ಕೂಡ ಇದರಿಂದ ಉಂಟಾಗುತ್ತೆ. ಕುಜನ ಒಂದು ದುಷ್ಪ್ರಭಾವವನ್ನು ಪಡೆಯುವವರಿಗೆ ವಿರಸ ಉಂಟಾಗುತ್ತೆ. ಆದ್ದರಿಂದಾಗಿ ಅತಿ ಹೆಚ್ಚಿನದಾಗಿ ದುರ್ಗಿ ಆರಾಧನೆಯನ್ನು ಮಾಡುವುದು ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವ ಮೂಲಕವಾಗಿ ಅತ್ಯುತ್ತಮವಾದ ಫಲವನ್ನು ನೀವು ಅನುಭವಿಸೋದಕ್ಕೆ ಸಂಪೂರ್ಣ ಸಾಧ್ಯ ಆಗುತ್ತೆ. ಸಪ್ತಮದಲ್ಲಿಯೇ ನೋಡಿ ಶುಕ್ರನ ಜೊತೆಗೆ ರಾಶಿಧಿಪತಿಗೆ ಕುಜ, ಬುಧ, ರವಿ ಭಾಗ್ಯಾಧಿಪತಿಯು ಕೂಡ ಅಲ್ಲಿರುವುದರಿಂದ ನಿಮ್ಮ ಕುಲದೇವತಾ ಆರಾಧನೆಯ ಫಲವು ಕೂಡ ಸಂಪೂರ್ಣವಾಗಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ತೃತೀಯ ಅಧಿಪತಿಯಾದ ಗುರು ಭಾಗ್ಯದಲ್ಲಿರುವುದರಿಂದ ಸಹೋದರರ ಸಹಕಾರ ಮತ್ತು ಕುಲದೇವತಾ ಆರಾಧನೆ ಸಂಪೂರ್ಣ ಫಲ ನಿಮಗೆ ಲಭ್ಯವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅತ್ಯುತ್ತಮವಾದ ಫಲ ಗುರು ಮತ್ತು ಶುಕ್ರ ಯುತಿಯಿಂದ ಕಂಡು ಬರ್ತಾ ಇರುವಂಥದ್ದು ನಿಮ್ಮ ಭಾಗ್ಯೋದಯಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿ ಆಗಿದೆ. ಆದ್ದರಿಂದಾಗಿ ಆ ಭಾಗ್ಯೋದಯ ಆಗಿಲ್ಲ ಅಂದರೆ ನಿಮಗೆ ಅನೇಕ ವಿಧವಾದ ವಿಘ್ನಗಳು ಇನ್ನೂ ಲಭ್ಯವಿದೆ ಎನ್ನುವುದು ಅರ್ಥ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಖಂಡಿತವಾಗಿ ಮಾಡಿ. ಇನ್ನು ಚತುರ್ಥಾಧಿಪತಿಯಾದ ಶನೇಶ್ವರ 6ನೇ ಮನೆಯಲ್ಲಿ ಕುಳಿತು ಶತ್ರು ಸಂಹಾರಾದಿಗಳನ್ನು ಮಾಡ್ತಾ ಅನೇಕ ವಿಧವಾದ ಲಾಭವನ್ನು ಉಂಟು ಮಾಡ್ತಾ ಇದ್ದಾನೆ. ಪಂಚಮದಲ್ಲಿ ರಾಹು ಇದ್ದು ಆ ಒಂದು ಪಿತೃವರ್ಗದ ಆಶೀರ್ವಾದದ ಕೊರತೆಗಳು ಕೂಡ ಕಂಡುಬರಬಹುದು ಕೆಲವರಿಗೆ. ಮತ್ತು ನಿಮ್ಮ ಜ್ಞಾನ ಗೊಂದಲಾತ್ಮಕವಾಗಿ ಮಾನಸಿಕವಾಗಿ ಅತ್ಯಂತ ಗೊಂದಲಯುತವಾದಂಥ ದಿನಗಳು ಕೂಡ ಇದಾಗಿರಬಹುದು. ಅದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡೋದ್ರಿಂದ ಆ ಒಂದು ದೋಷ ಮತ್ತು ಆಂಜನೇಯನ ಆರಾಧನೆಯನ್ನು ಮಾಡೋದರಿಂದ ಈ ರಾಹು ದೋಷ ನಿವಾರಣೆ ಆಗುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿಯೇ ಆ ಗಣಪತಿಯ ಆರಾಧನೆಯ ನಂತರವೇ ಆಂಜನೇಯನ ಆರಾಧನೆ ಬೇಕಾಗತ್ತೆ. ವಿಶೇಷವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ನೇರವಾಗಿ ಕೇತು ಮತ್ತು ರಾಹು ದೋಷಗಳಿಗೆ ಸಂಪೂರ್ಣ ಪರಿಹಾರ ಆಗುವುದರಿಂದ ನಿಮಗೆ ಈ ಪಂಚಮ ಸ್ಥಾನದಲ್ಲಿರುವ ರಾಹುವಿನ ದೋಷದಿಂದ ಮುಕ್ತವಾಗುವಂಥ ಯೋಗ ನಿಮಗೆ ಖಂಡಿತ ಲಭ್ಯವಾಗುತ್ತೆ. ನಿಮ್ಮ ಯೋಗ ನಿಮ್ಮ ಕೈಗೆ ಸಿಗುತ್ತೆ. 6ನೇ ಮನೆಯ ಅಧಿಪತಿಯಾದ ಗುರು ಭಾಗ್ಯದಲ್ಲಿದ್ದು ನಿಮ್ಮ ಶತ್ರುಗಳೆಲ್ಲ ಮಿತ್ರರಾಗುವಂಥ ಯೋಗಗಳು ಕೂಡ ಇರುತ್ತೆ. ಅನೇಕ ಅನಾರೋಗ್ಯಗಳು ಕೂಡ ಸುಧಾರಿಸಿ ಅತ್ಯುತ್ತಮವಾದಂತಹ ದೇಹದ ಸದೃಢತೆ, ಮನೋಬಲ ಎಲ್ಲವೂ ಕೂಡ ಲಭ್ಯವಾಗುವ ಲಕ್ಷಣ ಇದೆ. ಸಪ್ತಮದಲ್ಲಿಯ ಈ ಗ್ರಹ ಸ್ಥಿತಿಗಳು ಅತ್ಯುತ್ತಮವಾದ ಫಲವನ್ನು ನಿಮಗೆ ನೀಡುವಂಥದ್ದು. ಭಾಗ್ಯೋದಯ ಇತ್ಯಾದಿಗಳು ಕಂಡುಬಂದು ಏಕಾದಶಿದ ಅಧಿಪತಿ ಉಚ್ಚನಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಅತ್ಯುತ್ತಮವಾದ ಫಲವನ್ನು ನಿಮಗೆ ಪಿತೃವರ್ಗದ ಆಶೀರ್ವಾದದ ಬಲದ ಜೊತೆಗೆ ಕೊಡುತ್ತೆ. ಹಾಗೆ ತಾಯಿ ತಂದೆ ನಮಸ್ಕಾರ ಮಾಡುವ ವ್ಯಕ್ತಿಗಳು ಇದನ್ನು ಅತ್ಯಂತ ಸುಲಭವಾಗಿ ಪಡೆಯುವಂಥವರಾಗಿರುತ್ತಾರೆ. ಇನ್ನು ಅಷ್ಟಮದಲ್ಲಿ ಶುಕ್ರ ಬುಧ ರವಿಯ ಒಂದು ಸಂಯೋಗ ಏನಿದೆ, ಇದು ಅಷ್ಟಮದಲ್ಲಿ ಬರುವುದರಿಂದಾಗಿ
ಮೇ 15ರ ನಂತರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ಮಾತಿನಲ್ಲಿ ಮೇ 14ರ ನಂತರದಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಆ ಮೂಲಕವಾಗಿ ಅತಿ ಉತ್ತಮವಾದ ಫಲವನ್ನು ಪಡೆಯೋದಕ್ಕೆ ಸಾಧ್ಯ. ಇನ್ನು ಭಾಗ್ಯಾಧಿಪತಿಯಾದಂತಹ ಬುಧನು ಇಲ್ಲಿ ಸಪ್ತಮದಲ್ಲಿ ಬಂದಾಗ ಅತ್ಯುತ್ತಮವಾದ 14-5-20ರ ಒಳಗಡೆಯ ನಿರ್ಧಾರಗಳು ನಿಮಗೆ ನಿಮ್ಮ ಜೀವನದ ಭಾಗ್ಯೋದಯವನ್ನು, ಜೀವನದ ಒಂದು ಆಕಸ್ಮಿಕ ತಿರುವುಗಳನ್ನು, ಮಹಾ ಬದಲಾವಣೆಯನ್ನು ಪಡೆಯೋದಕ್ಕೆ ಮೇ 14ರ ಒಳಗಡೆಯಿಂದ ಸಾಧ್ಯ. ಆದ್ದರಿಂದಾಗಿ ಮೇ 14ರಂದು ಶುಕ್ರನು ಕೂಡ ಇಲ್ಲಿ ಬರುವುದರಿಂದ 14ರ ಒಳಗಡೆಯ ಸಂಪೂರ್ಣ ಫಲವನ್ನು ಶುಕ್ರನು ನಂತರದಲ್ಲಿ ನೀಡ್ತಾನೆ. ಆಂಜನೇಯನ ಆರಾಧನೆ ಮೇ 14ರ ನಂತರದಲ್ಲಿ ಶಿವಾರಾಧನೆ, ಆಂಜನೇಯ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಗುರುವ ಭಾಗ್ಯದಲ್ಲಿದ್ದು ದೃಷ್ಟಿಯನ್ನು ರಾಶಿಗೂ ಮತ್ತು ರಾಶಿಧಿಪತಿ ಜೊತೆಗೆ ಬೆರೆಯುವುದರಿಂದಾಗಿ ಪೂರ್ವ ಜನ್ಮದ ಪುಣ್ಯ ಫಲಗಳು ನಿಮಗೆ ಅತಿ ಸುಲಭವಾಗಿ ಲಭ್ಯವಾಗುವ ಸಮಯ ಸನ್ನಿಹಿತ ಆಗಿದೆ. ಊರ್ಧ್ವ ರಾಶಿಯ ಈ ಗ್ರಹ ಸ್ಥಿತಿಯ ಸಂಪೂರ್ಣ ಲಾಭ ನಾಗಶಕ್ತಿ ವಿನಾಯಕನ ಆರಾಧನೆ ಮೂಲಕ ನಿಮಗೆ ಖಂಡಿತವಾಗಿ ಲಭ್ಯವಾಗುತ್ತೆ. ಅದನ್ನು ಪಡೆಯುವಂಥದ್ದಾಗಿ ಹಾಗೆಯೇ ಈ ತುಲಾ ರಾಶಿಗೆ ದಶಮಾಧಿಪತಿಯಾದ ಚಂದ್ರನೇ ಪೂರ್ಣಿಮೆಯಿಂದ ಇರುವುದರಿಂದ, ಪೂರ್ಣಿಮೆಯನ್ನು ತುಲಾ ರಾಶಿಯಲ್ಲೇ ಅದು ಸ್ವಾತಿ ವಿಶಾಖ ನಕ್ಷತ್ರಗಳಲ್ಲಿ ಆಗ್ತಾ ಇರುವುದರಿಂದ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದವರಿಗೆ ವಿಶೇಷವಾದಂತಹ ಫಲವನ್ನು, ಪೂರ್ಣಿಮೆಯ ಒಂದು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಯೋಗ ನಿಮ್ಮ ಸಮಸ್ತ ಶುಭ ಮನೋಕಾಮನೆಗಳನ್ನು ಸಂಕಲ್ಪಿಸಿ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ. ಹಾಗೆ ಅತ್ಯುತ್ತಮ ಲಾಭಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಕೇತು ಏನಿದ್ದಾನೆ ಅದರ ನಿವಾರಣೆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಮಾತ್ರ ಸಂಪೂರ್ಣ ಲಭ್ಯ. ಎಷ್ಟೋ ಹೋಮಗಳನ್ನು ಮಾಡುವ ಬದಲು ನಿಮ್ಮ ಮಾನಸ ಪೂಜೆಯಿಂದಲೇ ಇದನ್ನು ಪಡೆದುಕೊಳ್ಳುವ ಮಹಾಯೋಗ ಇದೆ. ಹಾಗಾಗಿ ಅಂತಹ ಯೋಗವನ್ನು ನೀವು ಪಡೆದುಕೊಳ್ಳಿ. ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣ ಫಲ ನಿಮಗೆ ಸಿಗಲಿ. ನಿಮ್ಮ ವಿಶಾಲವಾದ ಮನೋಭಾವನೆ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ ಅವರ ಜೀವನವೂ ಕೂಡ ಪಾವನವಾಗಲಿ ಎನ್ನುವ ದೃಷ್ಟಿಯಿಂದ ಇದನ್ನು ಕೂಡ ಯಾರ್ಯಾರೆಲ್ಲ ಶೇರ್ ಮಾಡ್ತಾರಲ್ಲ ಅಂತಹ ನಿಮ್ಮ ಉತ್ತಮ ಸಂಸ್ಕಾರಕ್ಕೆ ನಮ್ಮ ಆತ್ಮೀಯ ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ಕೂಡ ನೋಡ್ತಾ ಸಂಪೂರ್ಣವಾಗಿ ಆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ನಮ್ಮ ವಿನಂತಿ. ನಮಸ್ತೆ ಮಿತ್ರರು, ಈಗ ಚೈತ್ರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ರಂಗನಾಥ ನಂಜಪ್ಪ ಅವರು ಈ ಬಾರಿಯ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಈಸ್ ಇಟ್ ಜಿಯೋಗ್ರಫಿ ಕ್ಲಾಸ್ ಆರ್ ಅಸ್ಟ್ರಾಲಜಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಿತ್ರರೇ, ಇವರ ಕಮೆಂಟನ್ನು ಗಮನಿಸಿ. ಹಾಗೂ ರಂಗನಾಥ್ ಅವರೇ, ನೀವು ಕೂಡ ಅರ್ಥೈಸಿಕೊಳ್ಳಿ. ನಮ್ಮ ಋಷಿ ವಿಜ್ಞಾನಿಗಳು ಸಹಸ್ರಾರು ವರ್ಷಗಳಿಂದ ಯಾವ ಜಗತ್ತಿನ ಎಲ್ಲ ಭೂಭಾಗವು ಕೂಡ ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿಲ್ಲವೋ ಅಂತಹ ಸಮಯದಲ್ಲಿ ವೇದಾದಿಗಳನ್ನು ಅಧ್ಯಯನ ಮಾಡಿ ಆ ವೇದಗಳನ್ನು ಸಮಾಧಿ ಸ್ಥಿತಿಯಲ್ಲಿ ತಂದು ಜಗತ್ತಿನ ರಹಸ್ಯ ಮತ್ತು ಜೀವನದ ರಹಸ್ಯ ಎಲ್ಲವನ್ನು ಅರ್ಥೈಸಿಕೊಂಡು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಣ್ಣು ಮುಚ್ಚಿಕೊಂಡು ತಮ್ಮ ಪಿಂಡಾಂಡದಲ್ಲಿ ಗ್ರಹಿಸಿ ಹೇಳಿದಂತಹ ಋಷಿ ವಿಜ್ಞಾನಿಗಳು ಇಡೀ ಸಂಪೂರ್ಣ ಬ್ರಹ್ಮಾಂಡವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅದನ್ನೇ ಇವತ್ತು ಪಂಚಾಂಗ ಎಂಬುದಾಗಿ ಈ ರೀತಿಯಾಗಿ ನಿಮ್ಮ ಪಂಚಾಂಗದಲ್ಲಿ ಅವರ ಗಣಿತ ಲೆಕ್ಕಾಚಾರದ ಮೂಲಕವಾಗಿ ಗ್ರಹಗತಿಗಳ ಅಂತರವನ್ನು ನಿಖರವಾಗಿ ತಿಳಿದುಕೊಂಡು ಗಣಿತದ ಲೆಕ್ಕಾಚಾರದಲ್ಲಿ ಇಡೀ ಗ್ರಹ ಸ್ಥಿತಿಯನ್ನು ಈ ರೀತಿಯಾಗಿ ಭೂಮಿಯ ಸುತ್ತ ಯಾವ ಪರಿಧಿಯಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಡಿಗ್ರಿಯಲ್ಲಿ ಸಂಚರಿಸ್ತವೆ ಎನ್ನುವಂತಹ ಅತ್ಯಂತ ನಿಖರ ಮಾಹಿತಿಯನ್ನು 10,000 ವರ್ಷಗಳ ಹಿಂದಿನಿಂದಲೂ ಅನೇಕ ಋಷಿ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿ ಅಥವಾ ನೀವು ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯ ಅನ್ನುವಂತಹ ಚಿಂತನೆಯೊಂದಿಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಬೇಡಿ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಬೆಳಕನ್ನು ನೀಡುವ ಈ ಸೂರ್ಯನನ್ನು ಆಧಾರವಾಗಿ ಇಟ್ಟುಕೊಂಡಂತಹ ನವಗ್ರಹ ಮಂಡಲದ ಜೊತೆಗೆ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ ಮಹಾವಿಜ್ಞಾನಿಗಳ ಒಂದು ಮೂಲ ತತ್ವಗಳು ಇಲ್ಲಿ ಗೋಚರವಾಗ್ತವೆ. ಆದ್ದರಿಂದ ಇಲ್ಲಿ ಭೂಮಿ ಇದ್ದರೆ ಇಲ್ಲಿ ಮೇಷರಾಶಿಯಾಗಿ 360 ಡಿಗ್ರಿಯನ್ನು ಈ ಒಂದು 12 ವಿಭಾಗದಲ್ಲಿ ವಿಭಾಗಿಸಲಾಗಿದೆ. ಹಾಗಾಗಿ ಆ ಮೂಲಕವಾಗಿ ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ನಮಗೆ ದ ರಾ ಬೇಂದ್ರೆಯವರ ಕವನ ನೆನಪಾಗುತ್ತೆ. ವಿಶ್ವಮಾತೆಯ ಗರ್ಭಕಮಲ ಸಂಜಾತ ಪರಾಗ ಪರಮಾಣು ಕೀರ್ತಿ ನಾನು. ಎಂಥ ಅದ್ಭುತವಾದ ಕವನವನ್ನು ಇದೇ ಆಧಾರದ ಮೇಲೆ ಬರೆದಿದ್ದಾರೆ. ಅಂತಹ ಕವಿ ಮಾತುಗಳನ್ನು ಅರ್ಥೈಸಿಕೊಳ್ಳಿ. ಆ ಒಂದು ಕವಿಯ ಮುಂದಿನ ಪಂಕ್ತಿಗಳನ್ನು ಓದಿ ಖಂಡಿತವಾಗಿಯೂ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮಹಾಜ್ಞಾನಿಗಳಲ್ಲ, ಪರಿಪೂರ್ಣ ಸಂಪೂರ್ಣವಾಗಿ ಸರ್ವಜ್ಞರು ಯಾರೂ ಜಗತ್ತಿನಲ್ಲಿಲ್ಲ. ಆದರೆ ಜಗದ್ಗುರುಗಳಾದಂಥವರು ಅನೇಕರಿಂದ ಋಷಿ ವಿಜ್ಞಾನಿಗಳಿಂದ ಮಹಾಜ್ಞಾನದ ಅಮೃತ ಧಾರೆ ನಿರಂತರವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿ ವಿಜ್ಞಾನಿಗಳಿಂದ ನೀಡಲ್ಪಟ್ಟಿದೆ. ಹಾಗಾಗಿ ಈ ಖಂಡಿತವಾಗಿಯೂ ಇಂತಹ ಅದ್ಭುತವಾದ ಜ್ಞಾನವನ್ನು ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತು ಆ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳತ್ತ ಸರಿಯಾದ ದೃಷ್ಟಿಕೋನದಿಂದ ನೋಡಿ ಅಧ್ಯಯನಶೀಲರಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗೌರವಿಸೋಣ. ನಮ್ಮ ಋಷಿಮುನಿಗಳಿಗೆ ತಲೆಬಾಗಿ ನಮಿಸೋಣ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ
ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಬ್ರಹ್ಮಾಂಡ ವ್ಯಾಪಿನೇ ಪ್ರಭವೇ ನಾಗಶಕ್ತಿ ವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಗರ್ವಘ್ನಾಯ ನಮಃ ಸ್ವಾಗತಂ ತೇ ವ್ಯಾಹರಿಷ್ಯಾಮಿ. ಆಸನಮರ್ಪಯೇ ತುಭ್ಯಂ ವಿರಾಜಯ ಮಹಾಪ್ರಭೋ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಮಹಾಪ್ರಭವೇ ನಮಃ. ಆಸನಂ ಸಮರ್ಪಯಾಮಿ. ಪಾದ್ಯಂತೆ ಗಂಧಯುಕ್ತಂ ಚ ಪಾದೋದರ ಪರಿಷ್ಕರ
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नानम् स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्
दारिद्र्यचूर्णकाय नमः हरिद्राचूर्णं समर्पयामि चन्दनं चन्दनं च चतुर्हस्त चतुर्भद्रप्रदायक ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपः धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः प्रसन्नार्घ्यं समर्पयामि ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. मनसोद्दिष्ट प्रार्थनां समर्पयामि अनेन श्रीनागशक्तिविनायक मानस पूजाराधन कर्मणा श्रीनागशक्तिविनायक प्रीयताम् प्रसादः प्रसादं देहि भगवन् प्रसीद मम देवता ब्रह्माण्डव्यापिनं वन्दे नागशक्तिविनायकम् 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 प्रसीद प्रसीद प्रसादं देहि. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 944
85071661 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.